ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ರಂತೆ ಕಾಣುತ್ತದೆ. ಅಣ್ಣ ನಾಗೇಶ್ ಅಣ್ಣ, ಹೇಳು ರಾಜು. ಅಣ್ಣ ನಾನು ಕಾಲೇಜ್ಗೆ ಬರ್ತೀನಿ ಅಣ್ಣ. ಹಾ ರಾಜು, ನಾನು ಇವತ್ತು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನೀನ್ ಇವತ್ತೊಂದಿನ ಕಾಲೇಜ್ಗೆ ಹೋಗೋದು ಬೇಡ. ಹಾ ರಾಜು, ಹಂಗಂತೇಳಿ ದಿನ ಚಕ್ಕರ್ ಹೊಡೆಯೋದು ಬೇಡ. ಕಾಲೇಜ್ಗೆ ಪ್ರತಿನಿತ್ಯ ಕಾಲೇಜ್ಗೆ ಹೋಗಿ ದೊಡ್ಡ ವಿದ್ಯಾವಂತನಾಗಿ ಡಾಕ್ಟರ್ ಆಗಬೇಕು. ಹಾಗೆ ಗುರು ಹಿರಿಯರಲ್ಲಿ ಭಕ್ತಿಯನ್ನಿಡಬೇಕು. ಉಡಾಳರ ಸಂಘದಿಂದ ದೂರವಿರಬೇಕು. ತಿಳಿಯುತ್ತೆ? ಓಹೋ, ನೀನು ಹೇಳ್ದಂಗಿರ್ತೀನಣ್ಣ. ನೀನು ಕೂಡ ಅಷ್ಟೇ, ಗುರು ಹಿರಿಯರಲ್ಲಿ ಭಕ್ತಿ ಇಡಬೇಕು, ಕೆಟ್ಟವರಿಂದ ದೂರವಿರಬೇಕು. ಆಯ್ತೆ ಕಳ್ಳ, ನನಗೆ ಬುದ್ಧಿ ಹೇಳ್ತೀಯಲ್ಲೋ? ಆಗ್ಲಿ, ನೀನು ಹೇಳ್ದಂಗೆ ಇರ್ತೀನಿ. ಆಯ್ತಾ? ಯಾಕಂದ್ರೆ ಇಲ್ಲಿ ನೀನು ವಿದ್ಯಾರ್ಥಿ, ನಾನು ವಿದ್ಯಾರ್ಥಿ. ಆಯ್ತಪ್ಪ, ನೀನ್ ಹೇಳಿದ ಮಾತನ್ನು ನಾನು ಕಿವಿಯಲ್ಲಿ ಕೇಳ್ತೀನಿ. ಓಕೆನಾ? ಸರಿ, ಇನ್ನು ಒಳಗಡೆ ಹೋಗಿ ಓದ್ತಾ ಇರು. ಆಯ್ತಾ? ಅಣ್ಣ ಏಕಣ್ಣ, ಹಿಂದೆ ಬೆಂಗಳೂರಿಗೆ ನಿರ್ಧಾರ ಮಾಡಿಬಿಟ್ಟಿಯಾ? ಹೌದು ಶೇಖರ್, ಪರೀಕ್ಷಾ ಸಮೀಪಿಸಿತು. ನಾನು ಇನ್ನು ಹೊರಡಲೇಬೇಕು. ಹಾ ಶೇಖರ್, ನಿಮ್ಮ ಶ್ರೀಮಂತರನ್ನು ಹಣ ಕೇಳಿದೆಯಾ ಶೇಖರ್? ಅಣ್ಣ ಹೇಳಿದ್ದೇನೆ ಅಣ್ಣ, ಕೊಡುತ್ತೇನೆ ಎಂದು ಕೂಡ ಹೇಳಿದ್ದಾರೆ. ನೀನು ರೆಡಿಯಾಗು, ಬೇಗನೆ ಹೋಗಿ ಶ್ರೀಮಂತರ ಹತ್ರ ಹಣವನ್ನು ತೆಗೆದುಕೊಂಡು ಬರುತ್ತೇನೆ. ಹಾಗೆ ಆಗಲಿ ಶೇಖರ್. ನನ್ನ ತಮ್ಮ ಶೇಖರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ಹಗಲಿರುಳು ದುಡಿದು ಹಣ ಕೊಡುತ್ತಿದ್ದಾನೆ ನನ್ನ ವಿದ್ಯಾಭ್ಯಾಸಕ್ಕಾಗಿ. ಇಂಥ ಸದ್ಗುಣ ಸಹೋದರನನ್ನು ಪಡೆದ ನಾನೇ ಧನ್ಯ. ನಾಳೆ ನನ್ನಿಂದಾಗಿ ಇವನ ಬಾಳು ಬಂಗಾರವಾಗಲೇಬೇಕು. ಇಂದು ಕಷ್ಟ ಜೀವಿಯಾಗಿರುವ ನನ್ನ ತಮ್ಮ ನಾನು ಪದವೀಧರನಾಗಿ ಬಂದ ಮೇಲೆ ಇವನನ್ನು ಸುಖದ ಶಿಖರದ ಮೇಲೆ ಕೂರಿಸಲೇಬೇಕು. ಮಾಮ, ಶೇಖರ್ ಮಾಮ. ಓ ಗೌರಿ, ಬಾ ಗೌರಿ. ಶೇಖರ್ ಈಗ ತಾನೆ ಹೊರಗಡೆ ಹೋಗಿದ್ದಾನೆ, ಇನ್ನೇನು ಬರಬಹುದು. ಬಾ ಗೌರಿ ಒಳಗಡೆ. ಏಕೆ ಗೌರಿ ಹಾಗೆ ನಿಂತು ಬಿಟ್ಟಿಯಲ್ಲ? ಓಹೋ, ಏನಾದರೂ ಹೇಳಲು ನಾಚಿಕೆ? ಮಾಮ, ಎಂದಾದರೂ ಒಂದು ದಿನ ಈ ಮನೆ ಕಿರಿಯ ಸೊಸೆಯಾಗಿ ಈ ಮನೆ ನಿಮ್ಮೆಲ್ಲರ ಮನ ಬೆಳಗಬೇಕಾದವಳು ನಾನು. ಈಗಲೇ ನಿಮ್ಮ ಹತ್ತಿರ ಬರಲು ನಾನು ನಾಚಿಕೊಳ್ಳುತ್ತೇನೆ. ಖಂಡಿತ ಇಲ್ಲ, ತೆಗೆದುಕೊಳ್ಳಿ. ಅಪ್ಪ ನಿಮಗಾಗಿ ಊಟ ಕೊಟ್ಟು ಬಾ ಅಂತ ಹೇಳಿದ್ದಾರೆ. ಸರಿ ಮಾಮ, ನಾನಿನ್ನು ಹೋಗಿ ಬರ್ಲೆ? ಹಾ ನಿಲ್ಲು ಗೌರ, ಏಕೆ ಅಷ್ಟೊಂದು ಅವಸರ? ಓಹೋ, ತಿಳಿಯಿತು ಬಿಡಮ್ಮ. ದೇವರಿಲ್ಲದ ಗುಡಿಯಲ್ಲಿ ಎಷ್ಟೊತ್ತು ನಿಂತರೂ ನಿಷ್ಪ್ರಯೋಜನ ಎಂದು ಭಾವಿಸಿ ಈ ಪೂಜಾರಿ ಕೈಯಲ್ಲಿ ಎಡೆ ಕೊಟ್ಟು ಹಾಗೆ ಹೊರಟು ಬಿಟ್ಟೆ, ಹೌದಲ್ಲಮ್ಮ? ತಪ್ಪು ತಿಳಿಯಬೇಡಿ ಮಾಮ. ಈ ಮನೆ ನನ್ನ ಪಾಲಿನ ಪತಿದೇವ ನೆಲೆಸಿದ ದೇವ ಮಂದಿರ. ಈ ಮಂದಿರವೇ ನನ್ನ ಬಾಳ ಸೌಭಾಗ್ಯದ ಹಂದಿರ. ಈ ಮಂದಿರದಲ್ಲಿಯೇ ಜೀವನಾಂತ್ಯದವರೆಗೂ ಸುಖ ಶಾಂತಿಯನ್ನು ಕಾಣುವ ಆತುರ. ನನ್ನ ಭಾಗ್ಯಕ್ಕೆ ನನ್ನತ್ತೆ ಕರುಣಿಸಿದ ಈ ಮಂದಿರ ನನ್ನ ಕಲ್ಯಾಣ ಶಿಬಿರ. ಗೌರ ಗೌರ, ಎಷ್ಟಾದರೂ ಇದು ಬಡವರ ಮನೆ. ಬಡತನದ ಕಡತಾಪದಲ್ಲಿ ಕಂಗೆಟ್ಟು ಕಾಗೆಗಳಾಗಿ ಬಾಳುತ್ತಿರುವೆವು ನಾನು ಹಾಗೂ ನನ್ನ ತಮ್ಮೆಂದರು. ನೀನು ಮಾತ್ರ ಭಾಗ್ಯ ದೇವಿಯಾಗಿ ಈ ಮನೆ ತುಂಬುವಂತ ಆಶೀರ್ವದಿಸುತ್ತೀರ ಮಾಮ. ಬಡವ ಬಲ್ಲಿದ ಎಂಬ ಭೇದದ ಬೋಧನೆಯನ್ನು ನಾನು ಒಪ್ಪುವುದಿಲ್ಲ. ಈಗ ಬಡವರಾಗಿದ್ದವರು ದೈವಿ ಕೃಪೆಯಿಂದ ನಾಳೆ ಶ್ರೀಮಂತರಾಗಬಹುದು. ಈಗ ಶ್ರೀಮಂತರಿದ್ದವರು ವಿಧಿಯ ವಕ್ರ ದೃಷ್ಟಿಗೆ ಸಿಲುಕಿ ನಾಳೆ ಕಡು ಬಡವರಾಗಬಹುದು. ಅಂತೂ ನನ್ನ ಮಾತಿನಲ್ಲೇ ಮೋಡಿ ಮಾಡಿ ಸೋಲಿಸಿಬಿಟ್ಟೆ ಅಲ್ಲಮ್ಮ. ಎಷ್ಟೇ ಆದ್ರೂ ನಾನು ನಿಮಗಿಂತಲೂ ಚಿಕ್ಕವಳಲ್ಲವೇ? ಗೌರ, ಚಿಕ್ಕವಳಾದರೂ ಚಿನ್ನದಂತ ಚೊಕ್ಕ ಮನವಿದೆ ನಿನ್ನನ್ನು ಸತಿಯನ್ನಾಗಿ ಪಡೆಯುವ ನನ್ನ ತಮ್ಮ ಶೇಖರನ ಜನ್ಮ ಸಾರ್ಥಕ ಗೌರ. ಶೇಖರ್, ಏನಾಯ್ತು ಶೇಖರ್? ಹೇಳಿ ಶೇಖರ್, ಏನಾಯ್ತು? ನಿಮ್ಮ ಶ್ರೀಮಂತರು ಹಣ ಕೊಡಲಿಲ್ಲವೇ?
ಆದರೆ ಹಣದ ಬದಲಾಗಿ ಏಟಣ್ಣ ಏನು ಅಣ್ಣ, ಒಟ್ಟಾರೆ ಬಡವರಾಗಿ ಬಾಳಬಾರದಣ್ಣ ಈ ಭೂಮಿಯ ಮೇಲೆ. ಏನಾಯ್ತು ಶೇಖರ್? ಏಕೆ ಬಡದರು? ಹೇಳು ಶೇಖರ್. ನಿನ್ನೆ ಹಣ ಕೊಡುತ್ತೇನೆಂದು ಭರವಸೆ ನೀಡಿದ ಶ್ರೀಮಂತರು ಇಂದು ಹಣ ಕೇಳಲು ಹೋದಾಕ್ಷಣ ಕ್ಷಣ ಕ್ಷಣಕ್ಕೂ ಹಣಕ್ಕಾಗಿ ಅಂಗಲಾಚಿಗೆಲ್ಲ ನಾಚಿಕೆಯಾಗದಿಲ್ಲವೇ ನಿನಗೆ ಎಂದು ತಾಯಿಯ ಉಪಚಾರಕ್ಕೆಂದೇ ತೆಗೆದುಕೊಂಡ ಹಣವೇ ಗುಡ್ಡದತ್ತರ ಬಿದ್ದಿರುವಾಗ ಮತ್ತೆ ಹಣಕ್ಕಾಗಿ ಬಂದಿರುವೆಲ್ಲೆಂದು ಸಿಟ್ಟಿಗೆದ್ದ ಶ್ರೀಮಂತರು ಶಬ್ದ ನಾಡಿ ಕಪಾಳಕ್ಕೆ ಬಡಿದು ಹೊರ ನೂಕಿ ಬಿಟ್ಟರಣ್ಣ, ನೂಕಿ ಬಿಟ್ಟರು. ಇದೇನು ಮಾಮ, ದುಡಿಯುವ ಕಡು ಬಡವನೊಬ್ಬ ತನ್ನ ಕಷ್ಟ ಕಾಲದಲ್ಲಿ ದುಡಿಸಿಕೊಳ್ಳುವ ಒಡೆಯನ ಹತ್ತಿರ ಹಣ ಕೇಳಿದರೆ ಕೆನ್ನೆಗೆ ಹೊಡೆಯಬೇಕೆ? ಇದು ಯಾವ ನ್ಯಾಯ? ಇದು ಯಾವ ಧರ್ಮ? ಇದು ಶ್ರೀಮಂತರ ನ್ಯಾಯ. ಧನದ ಮದದಿಂದ ಧನವಂತರು ನಮ್ಮಂತ ದರಿದ್ರನ್ನು ದಂಡಿಸುವ ಧರ್ಮ. ದಾಕ್ಷಿಣ್ಯತೆಯ ದಾನದಿಂದ ಮಾನವಂತರು ಮಾಡುವ ಮರ್ಯಾದೆ. ಅಣ್ಣ, ಅಣ್ಣಯ್ಯ, ಮುಂದೇನು ಮಾಡುವುದಣ್ಣ? ತಮ್ಮ, ಮುಂದಾಲೋಚನೆ ಮಾಡದಷ್ಟು ಮಂದಮತಿ ನಾನಲ್ಲ. ಸಾಕು ನನಗೆ ನೀವು ಶಿಕ್ಷಣ. ಹೌದು ಶೇಖರ್, ಒಡ ಹುಟ್ಟಿದ ತಮ್ಮನನ್ನು ಇಂಥ ಶಿಕ್ಷೆಗೆ ಗುರಿ ಮಾಡಿ ನಾನು ಶಿಕ್ಷಣ ಕಲಿತು ಸಾಧಿಸಬೇಕಾಗಿರುವುದು ಏನೂ ಇಲ್ಲ. ಒಡಲು ತುಂಬಿಕೊಳ್ಳುವುದೊಂದು ದುಡಿಮೆ ನೋಡುತ್ತೇನೆ, ಕೂಲಿಯಾದರೂ ಮಾಡಿ ಕಾಲ ಕಳೆಯೋಣ. ಇಷ್ಟಕ್ಕೆ ಧೈರ್ಯಗೆಟ್ಟರಿಗೆ ಸ್ವಲ್ಪ ಸಮಾಧಾನ ಇಚ್ಕೊ ಅಣ್ಣ. ಮತ್ತೆಲ್ಲಾದರೂ ಸಾಲ ಮಾಡುವೆ, ದುಡಿದು ಮುಟ್ಟಿಸುವೇನಣ್ಣ. ಶೇಖರ್, ನನ್ನ ತಮ್ಮನನ್ನು ಸಾಲದ ಸೂಲಕ್ಕೇರಿಸಿ ನಾನು ಶಾಲೆ ಕಲಿತು ಪದವೀಧರನಾಗಿ ನಾನೇನು ಸಾಧಿಸಬೇಕಾಗಿಲ್ಲ. ಸಾಕು ಶೇಖರ್, ನನಗೆ ನೀವು ವಿದ್ಯಾಭ್ಯಾಸ. ಒಟ್ಟಾಗಿ ದುಡಿಯೋಣ, ಒಂದಾಗಿ ಬಾಳೋಣ. ಕಷ್ಟವೋ ಸುಖವೋ ಸಹಿಸಿ ಸತ್ತು ಹೋಗೋಣ. ವೃತ ನನ್ನಿಂದ ನಿನಗೇಕೆ ಶೇಖರ್ ತೊಂದರೆ? ತೊಂದರೆ ತೊದಲು ನುಡಿಯುವಾಗಲೇ ತೊಂದರೆಗೊಂದಿಗೆ ಜೊತೆಗೂಡಿ ಬಂದ ಈ ನಿನ್ನ ಸಹೋದರ ಎಂದಿಗೂ ತೊಂದರೆಗೆ ಹಾದುವುದಿಲ್ಲಣ್ಣ, ಎಂದಿಗೂ ತೊಂದರೆಗೆ ಬೆದರುವುದಿಲ್ಲ. ಇದನ್ನೇನು ಮಾತನಾಡುತ್ತಿರುವೆ ಮಾಮ? ಈಗ ಒದಗಿ ಬಂದಿರುವ ಒಂದೇ ಒಂದು ಸಣ್ಣ ವಿಪತ್ತಿಗಾಗಿ ಅಂಜಿ ಅಳ್ಳದೇವರಾಗುತ್ತೀರ. ಇಷ್ಟು ದಿನ ಕಷ್ಟಪಟ್ಟು ಕಲಿತ ವಿದ್ಯೆಯನ್ನ ಅರ್ಧಕ್ಕೆ ನಿಲ್ಲಿಸುತ್ತೀರ. ಬೇಡಿ ಮಾಮ, ಅಧೈರ್ಯಗೆಡಬೇಡಿ. ಈಗ ನಿಮಗೆ ಬೇಕಾಗಿರುವ ಹಣವೆಷ್ಟು ಹೇಳಿ? ಗೌರಿ, ನೀನು ಎಲ್ಲಿಂದ ತರುವೆ ಹಣವನ್ನು? ಗಂಡಸರಾದ ನಾವೇ ಹಣಕ್ಕಾಗಿ ಇಷ್ಟೊಂದು ಕಂಗೆಟ್ಟಿರುವಾಗ ಹಣದ ನೀನು ಎಲ್ಲಿಂದ ತರುವೆ? ಬೇಡ ಬೇಡ. ಕಂಡವರ ಮುಂದೆ ಕೈ ಚಾಚುವ ಸ್ಥಿತಿಯಲ್ಲಿಟ್ಟಿಲ್ಲ ನನ್ನ ತಂದೆ. ತೆಗೆದುಕೊಳ್ಳಿ ಈ ಚಿನ್ನದ ಸರವನ್ನು. ಬೇಡ ಗೌರ, ಇದನ್ನು ಮಾರಿಬಿಡಿ. ನಿಮಗೆ ಬಂದಿರುವ ಕಷ್ಟವನ್ನು ದೂರ ಮಾಡಿಕೊಳ್ಳಿ. ಗೌರ, ಗೌರ, ಬೇಡ ಗೌರ. ಗೌರ, ನಮ್ಮ ಕರ್ಮಕ್ಕೆ ನೀನೇ ಕಮ್ಮ ಹೊಣೆ. ಅದಲ್ಲದೆ ನಾನು ನಿನ್ನ ತಂದೆ, ನಿನ್ನ ಕೊರಳಲ್ಲಿರುವ ಹಾರ ಎಲ್ಲೆಂದು ಕೇಳಿದರೆ? ಮಾಮ, ನಾನೀಗ ತಂದೆಯ ಅಧೀನದಲ್ಲಿ ಬಾಳುವ ಹೆಣ್ಣಲ್ಲ, ಪತಿಯ ಆಶ್ರಯದಲ್ಲಿ ಬಾಳುವ ಹೆಣ್ಣು. ಒಂದು ವೇಳೆ ಅಪ್ಪ ಕೇಳಿದ್ರೆ ಮಾಮನ ಕಷ್ಟವನ್ನು ನೋಡಲಾಗದೆ ಕೊಟ್ಟಿ ಅಂತ ಹೇಳುತ್ತೇನೆ. ತೆಗೆದುಕೊಳ್ಳಿ ಮಾಮ. ಬೇಡ ಗೌರ, ಬೇಡ ಗೌರ, ಸುಮ್ಮನೆ ಕಟ್ಟಿಕೋ ನಿನ್ನ ಕೊರಳಲ್ಲಿ. ನೀವು ಸುಮ್ಮನಿರ್ರಿ, ತೆಗೆದುಕೊಳ್ಳಿ ಮಾಮ. ಶೇಖರ್ ಅಣ್ಣ, ಗೊತ್ತು, ಒಂದು ಹೆಣ್ಣಿನ ಕತ್ತಿನಲ್ಲಿ ಸುತ್ತಿದ ಸುವರ್ಣವನ್ನ ಕಸಿದು ಮಾರಿದರೆ ಜನ ಏನನ್ನುತ್ತಾರೆ ಅಂತ ಭಯವಲ್ಲವೇ ಮಾಮ? ನಾನೇ ಸಂತೋಷದಿಂದ ಇದನ್ನು ಕೊಡುತ್ತಿದ್ದೇನೆ. ನಾಳೆ ನೀವು ಪದವೀಧರರಾದ ಮೇಲೆ ಇಂಥ 10 ಹಾರವನ್ನ ನನಗೆ ಮಾಡಿಸಿಕೊಡುವರಂತೆ. ದಯವಿಟ್ಟು ತೆಗೆದುಕೊಳ್ಳಿ ಮಾಮ. ಶೇಖರ್, ಅಣ್ಣ, ತೆಗೆದುಕೊಳ್ಳೋಣ.
ಆ ದೇವರು ಕರುಣಿಸಿಕೊಟ್ಟಾಗ ಮಾಡಿಸಿಕೊಡುವಂತೆ ಅವಳಿಗೊಂದು ಚಿನ್ನದ ಹಾರವನ್ನು. ಒಂದೇಕೆ ಮಾಮ, 10 ಹಾರವನ್ನ ಬೇಕಾದ್ರೂ ಮಾಡಿಸ್ಕೊಡುವರಂತೆ. ತೆಗೆದುಕೊಳ್ಳಿ ಮಾಮ. ಗೌರ, ನಿಜವಾಗಿಯೂ ನಿನ್ನ ಹಿರಿಯ ಗುಣಕ್ಕೆ ಮಣಿದ ಮಾನವರು ನಾವಿರುವರು. ನೀನು ಪರರ ಹಿತಕ್ಕಾಗಿ ಜನ್ಮವನ್ನೆತ್ತಿದ ನಾರಿ, ಈ ಮನೆಯ ಮಂಗಳ ಗೌರಿ. ಹೊಗಳಬೇಡಿ ಮಾಮ ನನ್ನನ್ನು. ಇದರಲ್ಲಿ ನನ್ನ ಯಾವ ಹಿರಿಗುಣವೂ ಇಲ್ಲ. ಒಂದು ಹೆಣ್ಣು ತನ್ನ ಮನೆತನಕ್ಕೆ ಮುಸುಕಿದ ಮುಸುಕನ್ನು ದೂರ ಮಾಡಲು ಎಂಥ ತ್ಯಾಗಕ್ಕಾದರೂ ಸಿದ್ಧರಾಗಿ ನಿಲ್ಲಬೇಕು. ಇದು ನನ್ನ ಮನೆ. ಈ ಮನೆತನದ ಮಾನಾಭಿಮಾನಕ್ಕಾಗಿ ನನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ನಿಲ್ಲುವೆ. ಇರ್ಲಿ ಮಾಮ, ಬೇಳೆ ಆಯ್ತು. ಮೊದಲು ಊರಿಗೆ ಹೋಗಲು ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅಣ್ಣಯ್ಯ, ನೋಡಿದೀವಣ್ಣ ಹಿರಿಯವಳಾದ ಗೌರಿಯ ಹಿರಿಯ ಗುಣವನ್ನು. ಗುಣ ಬಂಗಾರ, ಮನ ಮಲ್ಲಿಗೆ. ಈ ಉಪಕಾರಿ, ಈ ಮನೆಗೆ ನಾರಿ. ಇಂದು ನಮಗೆ ಒದಗಿದ ಕಷ್ಟವನ್ನು ನಿವಾರಣೆ ಮಾಡಿದ ಈ ಹೆಣ್ಣು ನಮ್ಮ ಬಾಳಿನ ಕಣ್ಣಣ್ಣ, ಕಣ್ಣು. ಅಣ್ಣ ನೋಡಣ್ಣ, ಮುಂದೆ ಪದವೀಧರನಾದ ಮೇಲೆ ಇವಳಿಗೊಂದು ಹಾರ ಮಾಡಿಸಿಕೊಡಬೇಕು. ಲೇ ಶೇಖರ್, ಈ ಮಾತು ನೀನ್ ನನಗೆ ಹೇಳ್ಬೇಕೇನೋ? ಉಪಕಾರ ಗೈದವರಿಗೆ ಅಪಕಾರ ಮಾಡುವನಲ್ಲ ಈ ನಿನ್ನಣ್ಣ. ನಾನು ಪದವೀಧರನಾಗಿ ಬಂದ ಮೇಲೆ ಮೊದಲ ತಿಂಗಳ ಹಣವೇ ಅವಳ ಕೊರಳ ಹಣ ಸರಕ್ಕೆ ಮೀಸಲು. ಶೇಖರ್, ವೇಳೆ ಆಯ್ತು, ನಾನು ನೀನು ಹೊರಡ್ತೇನೆ. ಸರಿ ಅಣ್ಣ. ಅಣ್ಣ, ಒಂದು ಮಾತಣ್ಣ. ನೋಡೋಣ, ಇಷ್ಟು ದಿನ ನಾವೇನಾದರೂ ತಪ್ಪು ಮಾಡಿದ್ರೆ ಬುದ್ಧಿ ಹೇಳುವ ಜೀವ ಹೊಂದಿತ್ತು ನಮ್ಮಿಬ್ಬರಿಗೆ. ಆದರೆ ಈ ಆ ಜೀವ ಇಂದು ಮರಳಿ ಬಾರದ ಮರಣ ದೂರಿಗೆ ಹೊರಟು ಹೋಗಿದೆಯಾ ಅಣ್ಣ? ಅದಕ್ಕಾಗಿ ನಾವು ಇನ್ನು ಬುದ್ಧಿವಂತರಾಗಿ ಬಾಳಬೇಕಣ್ಣ, ಬಾಳಬೇಕು. ಅಣ್ಣ, ಹಿರಿಯವನಾದ ನಿನಗೆ ನಾನು ಹೇಳುವುದು ಅಷ್ಟೊಂದು ಅಸಂಬದ್ಧ. ಛೇ ಬೇಡ ಅಣ್ಣ. ಸಹೋದರ, ಸಂಕೋಚ ಪಡೆದ ಹೇಳು ಸಹೋದರ. ನಾನು ವಯಸ್ಸಿನಲ್ಲಿ ಹಿರಿಯನಾಗಿರಬಹುದು, ಆದರೆ ಬುದ್ಧಿಯಲ್ಲಿ ನನಗಿಂತಲೂ ಹಿರಿಯನು ನೀನಾಗಿರಬಾರದೇಕೆ? ಅಣ್ಣ, ಆದರೂ ಒಂದು ಮಾತು ಹೇಳುತ್ತೇನೆ, ತಪ್ಪು ತಿಳಿದಿರಣ್ಣ. ನೋಡಣ್ಣ, ಎತ್ತವರಿಗೆ ಹೆಸರಿಸಲಾರುವ ಸತ್ಪುರುಷರು ನಾವಾದ ಬೆಡಗು ಶಹರದ ಬೆಡಗು ಬಿಲ್ಲಾಣದಲ್ಲಿ ಸ್ವೇಚ್ಛೆಯಾಗಿ ಬಾಳದಂತೆ ಇಚ್ಛೆಯಂತೆ ನಡೆದು ಸ್ವೇಚ್ಛೆಯಾಗಿ ಬಾಳದಿರಣ್ಣ. ನೋಡು, ನಿನ್ನ ಜೀವನದ ಗುರಿ ಸಾಧಿಸಿ ಸಜ್ಜನನಾಗಿ ಬಾಳ ಬರಬೇಕೆಂಬುದೇ ಈ ನಿನ್ನನ್ನು ಹಾಕಿ. ಹೇಳು, ನಿನ್ನ ಪ್ರತಿ ಮಾತನ್ನು ಮೆಲುಕು ಹಾಕುತ್ತಾ ಇರುತ್ತೇನೆ. ಹಾಗೆ ನಿನ್ನ ಯೋಗಕ್ಷೇಮಕ್ಕೂ, ಗೌರಿಯ ಯೋಗಕ್ಷೇಮಕ್ಕೂ, ರಾಜುವಿನ ಯೋಗಕ್ಷೇಮಕ್ಕೂ ಮೇಲಿಂದ ಮೇಲೆ ಪತ್ರ ಬರಿತಾನೆ ಇರು. ರಾಜು, ನಾನಿನ್ನು ವೇಳೆ ಆಯ್ತು, ಹೋಗ ಹೊರಡ್ತೇನೆ. ರಾಜು, ರಾಜು, ಗೌಡ, ಗೌಡ, ಬಾ ರಾಜು. ಅಣ್ಣ ಬೆಂಗಳೂರಿಗೆ ಹೋಗೋದು ಅಣ್ಣ. ಅಣ್ಣ ಇಂದು ಬೆಂಗಳೂರಿಗೆ ಹೋಗಲ್ಲ ರೆಡಿ ಆಗಿದ್ದಾನೆ. ಹೌದಲ್ಲ? ಸಂತೋಷ ಬೇಡ್ಕೊಡೋಣ ಎಲ್ಲರೂ. Allah
ಅಣ್ಣ ನಡಿಯಣ್ಣ ಹೇಳಿವಾಯ್ತು ನಾವು ಕೂಡ ಬೆಂಗಳೂರು ಬಸ್ ಸ್ಟ್ಯಾಂಡ್ವರೆಗೆ ಬಂದು ಬಿಟ್ಟು ಬರುತ್ತೇವೆ. ಹಾಗೆ ಅಣ್ಣ ಮತ್ತೆ ನಾನು ಬರ್ತೀನಿ ಬಸ್ ಸ್ಟ್ಯಾಂಡಿಗೆ. ಬನ್ನಿ ಮಾಮ, ನಿಮ್ಮನೆ ಬೀಳ್ಕೊಟ್ಟು ಅನಂತರ ನಾನು ಮನೆಗೆ ಹೋಗ್ತೀನಿ. ಬನ್ನಿ. ಸರಿ ಅಣ್ಣ. ಹಾಂ ಅಣ್ಣ ಒಂದು ಮಾತಣ್ಣ ನೋಡೋಣ, ಇಷ್ಟು ದಿನ ನಾವೇನಾದರೂ ತಪ್ಪು ಮಾಡಿದ್ರೆ ಬುದ್ಧಿ ಬುದ್ಧಿ ಹೇಳುವ ಜೀವ ಹೊಂದಿತ್ತು ನಮ್ಮಿಬ್ಬರಿಗೆ. ಆದರೆ ಈ ಆ ಜೀವ ಇಂದು ಮರಳಿ ಬಾರದ ಮರಣ ದೂರಿಗೆ ಹೊರಟು ಹೋಗಿದೆಯಾ ಅಣ್ಣ, ಅದಕ್ಕಾಗಿ ನಾವು ಇನ್ನು ಬುದ್ಧಿವಂತರಾಗಿ ಬಾಳಬೇಕಣ್ಣ, ಬಾಳಬೇಕು. ಅಣ್ಣ, ಹಿರಿಯವನಾದ ನಿನಗೆ ನಾನು ಹೇಳುವುದು ಅಷ್ಟೊಂದು ಅಸಂಬದ್ಧ. ಛೇ ಬೇಡ ಅಣ್ಣ. ಸಹೋದರ, ಸಂಕೋಚ ಪಡದೆ ಹೇಳು ಸಹೋದರ. ನಾನು ವಯಸ್ಸಿನಲ್ಲಿ ಹಿರಿಯನಾಗಿರಬಹುದು, ಆದರೆ ಬುದ್ಧಿಯಲ್ಲಿ ನನಗಿಂತಲೂ ಹಿರಿಯನು ನೀನಾಗಿರಬಾರದೇಕೆ? ಅಣ್ಣ, ಆದರೂ ಒಂದು ಮಾತು ಹೇಳುತ್ತೇನೆ, ತಪ್ಪು ತಿಳಿದಿರಣ್ಣ. ನೋಡಣ್ಣ, ಎತ್ತವರಿಗೆ ಹೆಸರಿಸುತ್ತಾರುವ ಸತ್ಪುರುಷರು ನಾವು. ಬೆಡಗು ಶಹರದ ಬೆಡಗು ಬಿಲ್ಲಾಣದಲ್ಲಿ ಸ್ವೇಚ್ಛೆಯಾಗಿ ಬಾಳದಂತೆ ಇಚ್ಛೆಯಂತೆ ನಡೆದು ಸ್ವೇಚ್ಛೆಯಾಗಿ ಬಾಳದಿರಣ್ಣ. ನೋಡು, ನಿನ್ನ ಜೀವನದ ಗುರಿ ಸಾಧಿಸಿ ಸಜ್ಜನನಾಗಿ ಬಾಳ ಬರಬೇಕೆಂಬುದೇ ಈ ನಿನ್ನನ್ನು ಹಾಕಿ ಹೇಳು ಶಿಖರ, ಹೇಳು. ನಿನ್ನ ಪ್ರತಿ ಮಾತನ್ನು ಮೆಲುಕು ಹಾಕುತ್ತಾ ಇರುತ್ತೇನೆ. ಹಾಗೆ ನಿನ್ನ ಯೋಗಕ್ಷೇಮಕ್ಕೂ, ಗೌರಿಯ ಯೋಗಕ್ಷೇಮಕ್ಕೂ, ರಾಜುವಿನ ಯೋಗಕ್ಷೇಮಕ್ಕೂ ಮೇಲಿಂದ ಮೇಲೆ ಪತ್ರ ಬರಿತಾನೆ ಇರು. ರಾಜು, ನಾನಿನ್ನು ವೇಳೆ ಆಯ್ತು, ಹೋಗೋ ಹೊರಡ್ತೇನೆ. ರಾಜು, ರಾಜು, ಗೌಡ, ಗೌಡ, ಬಾ ರಾಜು. ಅಣ್ಣ ಬೆಂಗಳೂರಿಗೆ ಹೋಗೋದು ಅಣ್ಣ, ಅಣ್ಣ ಇಂದು ಬೆಂಗಳೂರಿಗೆ ಹೋಗಲ್ಲ ರೆಡಿಯಾಗಿದ್ದಾನೆ. ಹೌದಲ್ಲ, ಸಂತೋಷ ಕೊಡೋಣ ಎಲ್ಲರೂ. ಹಾಂ, la 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 la
ಅಣ್ಣ ನಡಿಯಣ್ಣ ಹೇಳಿವಾಯ್ತು ನಾವು ಕೂಡ ಬೆಂಗಳೂರು ಬಸ್ ಸ್ಟ್ಯಾಂಡ್ವರೆಗೆ ಬಂದು ಬಿಟ್ಟು ಬರುತ್ತೇವೆ. ಹಾಗೆ ಅಣ್ಣ ಮತ್ತೆ ನಾನು ಬರ್ತೀನಿ ಬಸ್ ಸ್ಟ್ಯಾಂಡಿಗೆ. ಬನ್ನಿ ಮಾಮ, ನಿಮ್ಮನ್ನ ಬೀಳ್ಕೊಟ್ಟು ಅನಂತರ ನಾನು ಮನೆಗೆ ಹೋಗ್ತೀನಿ. ಬನ್ನಿ. ಹುಡುಗಿರಂದ್ರೆ ಡೇಂಜರಪ್ಪ ಈ ಮನುಷ್ಯನಿಗೆ ಹೆಣ್ಣಿನ ಗುಂಗು ಹತ್ತಬಾರ್ದು ನೋಡಿ. ಮನುಷ್ಯನಿಗೆ ಏನಾದರೂ ಹೆಣ್ಣಿನ ಗುಂಗು ಹತ್ತು ಅಂತಂದ್ರ ಅವನ ಬಣ್ಣನ ಕಳಿಸ್ತು ಅಂದಂಗ. ಯಾವಾಗ್ರಿ ಜಾನಕಿ ಶಿವಕಿನ ಮುಂಚಾಕ. ಈಗ ನೋಡಿ ನಮ್ಮ ಪರಿಪಾಟ್ರು ಕೆಟ್ಟ ಬಿಸಿಲ್ನಾಗ ಸುಟ್ಟು ಮತ ಮಾಡ್ಕೊಂಡು ನಿಂದಿರ್ಬೇಕು ಆ ದೇವಿ ದರ್ಶನಕ್ಕೆ. ಈಗ ಬರ್ತಾಳಣ್ಣ, ಹಾಗೆ ಬರ್ತಾಳಣ್ಣ, ಲಾಸ್ಟ್ ಸಾಲಿಗೆ ಹೋಗೋದ್ನಾಗನ ಬರ್ತಾಳಣ್ಣ ಅಂತೇಳಿ. ಮೊದ್ಲೇನ್ರಿ ಕಂಡು ಮಠ ಕಂಟ್ರಿ ಕುಡ್ದು 6 ತಾಸಿಗೆ ಹೋಗೋ ಗಾಡಿನ 3 ತಾಸಿಗೆ ಹೋಗಿ ಮಲಗ್ತಿದ್ದೀವ್ರಿ. ಈಗ ನೋಡ್ರಿ ಮುಂಜಾನೆ ಎದ್ದ ತಕ್ಷಣ ಎದ್ದಳ್ಬೇಕು. ಈಗ ಆಗ ನಮ್ಮನೆ ಗುಂಗಿನಾಗ ಒಂದು ನಮ್ಮನೆ ಪಾನ್ ಕದಂಗ ಆಗ್ಬಿಟ್ಟಿವ್ರಿ. ಪಾನ್ ಕದಂಗ ಆಗಿದ್ವಿ. ಬಾರಪ್ಪ ಟೇಲರ. ಏನೋ ಗುಂಗು ಪಂಗು ಅಂತೆಲ್ಲಪ್ಪ, ಹುಷಾರಪ್ಪ. ನಮ್ಮೂರ ಬೇರೆ ಬಂಡಿಗಳು ಜಾಸ್ತಿ ಅಡ್ಡಾಡಕತ್ತೀವ, ಮತ್ತೆ ಬಂಡಿ ಬುದ್ಧಿ ಆಕ್ಸಿಡೆಂಟ್ ಮಾಡ್ಯಪ್ಪ. ಅದ್ರ ಬೇರೆ ನಮ್ಮ ಮಕ್ಕಳ ಬರೀ ಎತ್ತು ತೊಡ್ಕೊಂಡನ ಹೊಂಟ್ತಾನ, ಮುಂಜಾನೆ ಎತ್ತು ತೊಡ್ಕೊಂಡನ ಹೊಂಟ್ತಾನ. ಬುದ್ಧಿಯಪ್ಪ, ಹುಷಾರ. ಅದೇನ್ ಹೇಳು ಗುಂಗು ಈಶಾ, ನಾನು ನೀನು ಗೆಳೆಯರಂತ ಒಂದು ಮಾತು ಹೇಳ್ತೀನಿ ಕೇಳು. ಮತ್ತೆ ಗೆಳೆ ತಂದಾಗ ಹೇಳ್ಬೇಕು ಅದನ್ನ. ಮೊನ್ನೆ ಸಿಂಗರ್ ಹೋಗ್ಬೇಕಾದ ಗಾಡಿನ ಸೀದಾ ಮುಕ್ಕುಂದಿ ಮುರಾರಮ್ಮನ ಗುಡಿತಾಗ ನಿಲ್ಸಿನ. ಆಮೇಲೆ ಕಿಡಿಗೇಡಿ ಕ್ಲೀನರ್ ಒದರ್ತಾನ, ಅವ್ರಿ ಸಿಂಧೂರ್ಗೆ ಹೋಗೋ ಗಾಡಿ ನಮ್ಮ ಮುಕ್ಕುಂದಿ ಯಾಕೆ ತಂದ್ರಿ ಅಂತ. ಇಷ್ಟ್ರ ಮಟ್ಟಿಗೆ ಕೆಟ್ಟೈತಪ್ಪ ನಮ್ಮ ತೆಲಿನ. ಅಲ್ಲ ಹೆಂಗ ಬರೀ ನಿಂದಷ್ಟೇ ಕೆಟ್ಟದ್ದು ಹೇಳ್ತಿ, ನಂದು ಸ್ವಲ್ಪ ಕೆಟ್ಟೈತಪ್ಪ. ಕೇಳ್ತೀಯನ? ಏನು ಕೆಟ್ಟೈತಪ್ಪ? ನನಗೆ ನಿನ್ನಂತದೊಂದು ಅದ ಗುಂಗು ಗುಂಗು ಅಂತಲ್ಲ ಅಂತ ನನಗೊಂದು ಹತ್ಕೊಂಡು ಕುಂತೈತೆ. ಗುಂಗ? ಹೂನಪ್ಪ, ಅದೇ ಗುಂಗಿನಾಗ ಪ್ಯಾಂಟಿನ ಅರಿಬಿ ಕಟ್ ಮಾಡಿ ಶರ್ಟಿನಾಗ ಹೊಲ್ದಿನಿ, ಶರ್ಟಿನ ಅರಿಬಿ ಕಟ್ ಮಾಡಿ ಜಂಪರ್ದಾಗ ಹೊಲ್ದ್ಬಿಟ್ಟಿನಿ, ಜಂಪರ್ನ ಅರಿಬಿ ಕಟ್ ಮಾಡಿ ಅಂಡರ್ವೇರ್ನಾಗ ಹೊಲ್ದ್ಬಿಟ್ಟಿನಿ. ಈ ಮಟ್ಟಕ್ಕೆ ತಲೆ ಕೆಟ್ಟು ನಿಂತೈತಿ ನೋಡಿ ನಮ್ದು. ನೋಡ್ರಿ, ಈ ನನ್ನ ಮಗ ನನಗಿನ ಹೆಚ್ಚಿನ ಕೆಟ್ಟೈತೆ ತಲೆ. ಅಲ್ಲಪ್ಪ, ಎಷ್ಟು ತಲೆ ಯಾಕೆ ಕಳಿಸ್ಕೊಂಡಪ್ಪ ಮಗನ? ಅದನ್ನ ಕೇಳ್ತಿ ಬಿಡಪ್ಪ. ಯಾವಾಗ ಕಾಲಿದ್ದಾಗ ಮಾತಾಡಮ್ಮ, ಅರ್ಜೆಂಟಾಗಿ ಒಬ್ಬರಿಗೆ ಅರಿವಿ ಕೊಟ್ಟು ಬರ್ಬೇಕು, ಕೊಟ್ಟು ಬಂದು ಮಾತಾಡಮ್ಮ, ಆಮೇಲೆ ಬೆಟ್ಟ ಮಾತಾಡ. ತಡಿ 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 ನಾವು ಒಲೆಕ್ ಹಾಕಿದವ್ರು ಬಟ್ಟೆಗಳಪ್ಪ, ಅದನ್ನ ಸರಿ ಕಂಡಿಲ್ಲ ಏನ? ನೀನು ಈ ನಮ್ಮನೆ ನಿನ್ನ ಗುಂಗ್ ಹಚ್ಕೊಂಡ್ರೆ ಹೆಂಗ ಹೋಮರ? ಅಲ್ಲೇ ಊರ ಹೆಣ್ಮಕ್ಳು ನಿನಗೆ ಜಂಪರ್ ಹೊಲಿಯಕಂತ ಕೊಟ್ರ, ಹೆಣ್ಮಕ್ಳು ಚಪ್ಪಲ್ ಹರ್ದತ್ತವ, ನೀ ಜಂಪರ್ ಕೊಡಗಲ್ಲ. ಇಷ್ಟು ಅರ್ಜೆಂಟ್ ಆಗಿ ಜಂಪರ್ ತಡಿ ದೋಸ್ತ, ಚಪ್ಪಲ್ ಹರ್ದತ್ತವ ಅಡ್ಡಾಡಿ ಅಡ್ಡಾಡಿ ಅಂತೇಳಿ. ಹೌದಂತ ಕನ್ಫ್ಯೂಸ್ ಮಾಡ್ಕೊಂಡ್ರೆ ನಮಗೆ ವ್ಯಾಲ್ಯೂ ಸಿಂಗಲ್ ನೀನ್ ಯಾಕೆ ನೀನ್ ತಕ್ಕಂತಿ ಹೇಳಿನಿ ಅಡ್ಡಾಡ್ತಲ್ಲಪ್ಪ. ಇಷ್ಟು ಅರ್ಜೆಂಟ್ ಆಗಿ ಹೊಂಟಿ ಎಲ್ಲ ಇದೆಯಾ ನೀನ್ ಹಾಕಿದಿರ್ಬೇಕನ ಬರೀ ನೋಡ್ರಿ. ಅವರು ಒಲೆಯಕ್ ಹಾಕ್ಯಾರ ಅಂದ್ರ ಅವ್ರದ್ದು ಏನೈತೆ ಸಾಮಾನ ಒಲಿಬೇಕು, ಮುಟ್ಸ್ಬೇಕು. ನೋಡ್ತಡಿ ಹೆಂಗ್ ಹೋಗಿ ಅಂತ. ಅಲ್ಲ ಮಗನ ಇಡೀ ಮುಕ್ಕುಂದಿ ನಕ್ಷತ್ರ ಇಟ್ಟಿಯಲ್ಲ ಅದ್ರಾಗ. ಮುಕ್ಕುಂದಿ ನಕ್ಷತ್ರ ಎಲ್ಲೈತವಪ್ಪ? ದುದಿನಿ ನಕ್ಷತ್ರ ಐತಿ ನೋಡು. ಅಲ್ಲಪ್ಪ, ಅದು ಬಟ್ಟೆ ಬಟ್ಟೆ ಯಾಕೆ ನೋಡ್ತಿ? ಅದ್ರ ಮೇಲೆ ಒಲಿಗೆ ಹೆಂಗದ ನೋಡು, ಒಲಿಗೆ ಹಾಕಿ ಸೂಜಿ ಹೆಂಗದ ನೋಡು. ಅದನ್ನ ನೋಡಪ್ಪ ಅಂದ್ರೆ ಯಾವ್ದಾವ್ದ ನೋಡ್ತೀವಿ. ಅಲ್ಲೇ ಅಷ್ಟು ನಮ್ಮ ತೆಲಿ ಚುರುಕಿಲ್ಲಪ್ಪ, ನೀನ ಹೇಳ್ಬಿಡು. ಹೇಳ ಹಂಗ ಹೇಳು ಮತ್ತೆ. ಎದೆ ಧೈರ್ಯ ಗಟ್ಟಿ ಮಾಡಿಕ, ನಮ್ಗೆ ಆಗಲ್ಲ. ಹೃದಯ ಗಟ್ಟಿ ಗಿಡಕ, ಹೃದಯ ಗಟ್ಟಿದಾಗ ಬಂದಿದೆ. ಕುಮಾರಿ ಜಾನಕಿ ಅವ್ರು ನೋಡಪ್ಪ ಅದ. ಯಾಕಪ್ಪ ಕಾಶ? ಅಲ್ಲೇ ನಮ್ಮ ಜಾನಕಿ ನಿನ್ನ ಹತ್ರ ಒಲೆ ಕಾಯ್ತಾಳ. ಅಲ್ಲ ಊರಾಗ ಯಾರು ಸಿಕ್ಕಿಲ್ಲ ನಾಕಿಗೆ. ಇಲ್ಲೇ ಮಾಡಂತ ಎಲ್ಲರೂ ಭಾಷೆ ಇದ್ನಪ್ಪ, ಮಿನ 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 ಹೊಲ್ ಕೊಡ್ತಿದ್ನ. ಅದನ್ನ ಬಿಟ್ಟು ನಿನ್ನ ಹತ್ರ ಒಲೆ ಕಾಯ್ತಾಳ.
ಮಾಡರ್ನ್ ಟೈಲರ್ ಡೌನ್ ಆಗೈತೆ ನಂದೇ ಹೈ ಕ್ಲಾಸ್. ಈ ಊರಿಗೆ ನಂಬರ್ 1 ಟೈಲರ್ ಅಂದ್ರೆ ನಾನೇ ರೀ. ಅದಕ್ಕೆ ನನ್ನ ಹತ್ರ ಹೊಲಿಯಕ್ಕೆ ಹಾಕ್ಯಾಳ. ಅದ್ರಾಗ ಬೇರೆ ನನ್ನ ಪರ್ಮನೆಂಟ್ ಗಿರಾಕಿ ಅದ. ಅಲ್ಕ ನನ್ನ ಮಗನೇ, ಇವ್ರಿಗೆ ಏನಾಯ್ತು ಒಮ್ಮೆ ತೆಲಿಗೆಲ್ಲ ತಿರುಗಿ ಬೀಳ್ತಾರೆ ಅಪ್ಪ ನೋಡಿಕ. ಅಲ್ಲೇ ಆಗಲೇ ಮಾಡ್ತೆ ಲೇ. ಇವತ್ತಿ ನನ್ನ ನಿನ್ನ ಗೆಳತನ ಕಟ್ಟಲಿ ಲೇ. ಆ ಜಾನಕಿ ಅಂದ್ರೆ ಯಾರಂತ ತಿಳಿದಿಲ್ಲ ಮಗನ. ನಾನು ಒಂದು ದುದನಿದು ಒಂದು ಹೆಣ್ಣು ಹುಡುಗಿ ಅನ್ಕೊಂಡ್ಬಿಟ್ಟಿವಿ ನೋಡಪ್ಪ. ನಾವೇನು ಬೇರೆ ಅನ್ಕೊಂಡಿ ಅಂತ ತಿಳ್ಕೊಂಡಿ ಏನು? ಮತ್ತೆ ನಾವು ಹೆಣ್ಣಂತ ತಿಳ್ಕೊಂಡಿವಿ. ಹೆಣ್ಣಂತ ನಾವು ಹಣ್ಣು ತಿನ್ಸಿವಿ ಅಣ್ಣ. ಅಲ್ಲೇ ನಮ್ಮ ಜಾನಕಿ ಪರ್ಮನೆಂಟ್ ಗಿರಾಕಿ ಅಂತಾರಪ್ಪ. ಯಾವ ಪರ್ಮಿಟ್ ತೆಗಿಸಪ್ಪ ತೋರ್ಸು ನೋಡಮ್ಮ. ಅಲ್ರಿ ಜಾನಕಿ ಅಂದ್ಗಟ್ಟೆ ಮಕ ನೋಡ್ರಿ ಹಂಗ್ ಮಾಡ್ಯಾನ. ಒಣಿಕೆ ಮಕ ಮಾಡಿದಂಗೆ ಮಾಡ್ಯಾನ. ಆಮೇಲೆ ಆಯ್ತಿಗೆ ನಿನಗೆ ಏನಪ್ಪ ಸಂಬಂಧ? ಯಪ್ಪೋ ಸತ್ಯಪ್ಪ ಇವನು. ಅಲ್ಲೇ ಸಂಬಂಧ ಅಂತ ಕೇಳ್ತೀರ ಕೊಡಿ. ಅಂತಿಂತ ಸಂಬಂಧ ಅಲ್ಲ, ಪರಸ್ತ್ರೀಯರಂತ ಸಂಬಂಧ ಐತಲ್ಲ ನಮ್ದು. ಅದು ಹೇಳದ್ರಾಗ ಏನು ಉಳಿದಿಲ್ಲ. ನೀನೇನೋ ಹೇಳಕತ್ತಿ ಅಂತಂದಾಗ ಹೇಳಿ ಅಷ್ಟೇ. ಆಕಿ ನಾ ಮರ್ತು ಬಿಡು, ಇಲ್ಲ ಹೊರಟು ಬಿಡು. ನೋಡ್ತಮ್ಮ, ಇಷ್ಟೊತ್ತು ನನಗೆ ಏನ್ ನೀನು ಬುದ್ಧಿವಾದ ಅರೇಕತಿ ಪುರಾಣ ಹೇಳ್ದಲ್ಲ, ಅದು ನಾನು ನಿನಗೆ ಹೇಳ್ತೀನಿ. ನೋಡ್ತಮ್ಮ, ಒಳ್ಳೆ ಹುಡುಗದಿ, ಕಾಟಿಗೆ ಕೆಲಸ ಮಾಡ್ತಿ, ಉದ್ಧಾರ ಆಗ್ಬೇಕು ಅನ್ಕಂಡಿ. ಉದ್ಧಾರ ಆಗ್ತಮ್ಮ, ಆ ಹುಡುಗಿ ತಂಟ್ಯಾಕ ಹೋಗ್ಬೇಡ. ಸರ್ಕೊಂಬಿಡಪ್ಪ, ಸರ್ಕೊಂಬಿಡು. ಸರ್ಕೊಂಬಿಡ್ತು ಬಿಡಪ್ಪ. ಇಲ್ಲೇ ನಮ್ಮ ಹುಡುಗಿ ಬರ್ತಿತ್ತು, ಕಾಣಬಲ್ತು, ಏನೋ ಬರಕೈತೈತು, ಏನ್ ಮಾಡಕೈತೈತು. ಬರ್ಲು ಕಾಯಮ್ಮ. ಈಗ ಬಂದೆ ಜಾನಕಿ ಬಾ. ಲೇ ಜಾನಕಿ ಅನ್ಬೇಡ ಲೇ ಅಪ್ಪ. ಅದು ಈ ಕಡೆ ಒಳಕತ್ತೈತೆ ಜಾನಕಿ ಈಶಾ ಅಂತ ಕರಿ. ತಡಿ ನಂದು ಐದು ಹಂಗ್ಯಾಕೆ ಮಾಡಕ್ಕೆ ಮರ. ಇವತ್ತು ಏನು ಉರುಪಿಗೆ ತಿರ್ಲ ನಾನು ನೋಡಿ. ಇಲ್ಲವಾ ನಿನ್ನೆ ಬಂದಾಕಿ ಏನು ಹೇಳೋದು ಹೋದ್ಲು. ಅದಕ್ಕೆ ಇವತ್ತು ತಗೊಂಡ್ಬಿಟ್ಟಿವಿ ನಾವು. ನೀ ಹೇಳಿದ್ದು ಬರೋಬ್ಬರಿ ಐತಿ ನೋಡು ಮಾವ. ಹೌದು ಅಂದಂಗ ಮತ್ತೆ ಒಲೆ ಕಾಕಕ್ಕೆ ಹೋಯ್ದ್ರು ಅಂತಲ್ರಿ ಇವ್ರ ತಕ ನೀವು. ಇನ್ನು ಮುಂದೆ ನೀ ನನಗ ಜಾನಕಿ ಅಂತ ಅನ್ನಬಾರ್ದು. ಯಾಕಂದ್ರ ನನ್ನ ಗಂಡನ ಮನ್ಸಿಗೆ ಬಹಳ ನೋವಾಗ್ತೈತಿ. ಈ ಕಡೆ ಗಂಡ, ಆ ಕಡೆ ಅದಕ್ಕ ಇನ್ನು ಮುಂದೆ ನೀ ಏನಾರ ನನಗ ಜಾನಕಿ ಅಂದಂದ್ರ ನಿನ್ನ ಗಂಟ್ಲ ಹರ್ಗ ಒಳಗ ಇರೋದು ಇಷ್ಟದಿ ಏನು ಪಾನಕ ಒಳಗೆ ಹೇಳಿಲಾರ್ದಂಗ ಮಾಡ್ತೀನಿ. ನಂದಿನ್ನೂ ಆಗಿಲ್ರು. ಏನಾಗಿಲ್ಲ, ಮದ್ವಿ ಮುಂಜಾಗಿಲ್ಲ ಅಂದ್ರೆ ನನಗೆ ಅದೇ ಚಿಂತೆ ಐತೆ. ಮಧ್ಯಾಹ್ನ ಲಾಶ ಅದೇ ಚಿಂತೆ ಐತೆ ಬಿಡದ್. ನಾನು ಯಾವಾಗ ಮಾಡ್ಕೊಂತ ಯಾವಾಗಿಲ್ಲ ಅಂತ. ಅದಕ್ಕೆ ಜಲ್ದಿ ಸಟ್ ಪಟ್ ಅಂತ ಮಾಡ್ಕೊಂಬಿಡ್ರಿ. ಆಕೆ ಮದುವೆ ಆಕೆ ನಿಷ್ಠನೆ. ನೀನ್ ಯಾಕೆ ಮದುವೆ ಆಕೆ ಚಿಂತೆ ಮಾಡ್ತಿಲ್ಲ? ಆಕೆ ನಿನ್ನ ಮಗಳ ಮೇಲೆ ಎಲ್ಲೋ ಇವ್ ಮಾಡೋ ಮಾತು ಕೇಳಿದ್ರೆ ನಾ ಎಲ್ಲೋ ಏನ್ ತಾನ್ ತೊಳ್ಕೊಬೇಕು ಒಂದು ತಿಳಿಯೋದು ನೋಡ. ಅಲ್ಲೇ ನನಗಿನ್ನ ಮದುವೆನೇ ಆಗಿಲ್ಲ. ಮಗಳಲ್ಲಿ ಆಕಾಶದಿಂದ ಉದುರ್ಸ್ಲನಪ್ಪ ಒಂದೊಂದೊಂದೊಂದು ದತ್ತಕ್ ಮಾಡ್ಕೇರಿ ಅಪ್ಪ. ಇಲ್ಲ ಆಯ್ಕೆನಾ ಏ ಜಾನಕಿ, ಈ ಟೇಲರ್ ಮಾತ್ರ ಕೇಳಕ್ ಹೋಗ್ಬೇಡ. ಯಾಕಂದ್ರೆ ಇವ ಚಲೋ ಅರ್ಬಿನ ಕಟ್ ಮಾಡಿ ಚೂರ್ ಮಾಡೋ ಚಿಲ್ಲರ್ ಬುದ್ಧಿ ಅವ. ಇವ ನಮ್ಮಿಬ್ರು ಪ್ರೇಮದಾಗ ಕತ್ರಿ ಆಡ್ಸಕ್ ಬಂದನ ಕತ್ರಿ. ಲೇ ಈಶಾ, ನೀನ್ ನಾನು ದೋಸ್ತ ಅಂತ ಹೇಳಕತ್ತೀನಿ. ನೀನು ಸರ್ಕೊಂಬಿಡು, ಇಲ್ಲ ಈಕಿನ ಬಿಟ್ಟು ಬಿಡು. ನೋಡು ದೋಸ್ತ, ಈ ಹುಡುಗಿ ಮೇಲೆ ನಮ್ಮದೇ ಐತೆ ಕಣ್ಣು. ಇನ್ನ ಈಕೆ ಮೇಲೆ ಬಿದ್ದೈತೆ ನನ್ನ ಪ್ರೇಮದ ಕಣ್ಣು. ತಿಳಿದು ನೀನ್ ಹಿಂಗ ಅಡ್ಡಾಟ ಬರ್ತೀವಿ ಅಂದ್ರೆ ಮುಕ್ತಿಯಲ್ಲೇ ಮಣ್ಣ ಹುಷಾರ್ ಮತ್ತೆ. ಅಲ್ಲ ನಿನ್ ಕಣ್ಣು ಅಷ್ಟೈತೆ ಮಾಡಿ ಮೊನ್ನೆ ಆಕಿ ಗಂಡು ಬಿದ್ದಿ, ಇವತ್ತು ಈಕಿ ಕಲೆ ಬಿದ್ದೆ. ಲೇ ನಮ್ಮ ಕಣ್ಣನು ಈಕಿ ಮೇಲೆ ಐತಿ ನೋಡಮ್ಮ. ದೈವ ಪರೀಕ್ಷೆ ಯಾರ ಪ್ರಯತ್ನ ಪಡೋದಪ್ಪ. ಸಿಕ್ಕೋರಿಗೆ ಸಿಗುತ್ತ, ಸಿಗಲಿಲ್ಲ ಸುಮ್ಮನೆ ಕುಂದ್ರದೈತಿ. ಏ ಡ್ರೈವರ್, ಅಲ್ಲ ನನ್ನ ಜಂಪರ್ ಹೊಲ್ಸಕ್ ನೀ ಯಾವ ಕೆಸಬಾಯಿ ಮಂಗ್ಯಾನ ಮಾರಿ ಅಲ್ಲ ಮಗನ ಇರೋದೇ ಇಷ್ಟ. ಕ್ಲಚ್ ಕಾಲ ಹತ್ತವೆ ನಿನ್ನ ಹೊಡ್ಯಾಕ ಹೆಂಗಾರ ಹೊಡಿ, ಒಟ್ಟು ಗಾಡಿ ಹೊಡಿ ಬಿಡಬೇಡ. ಎತ್ತು ನಿನ್ನ ಗಾಂಡೀವ, ಬಿತ್ತು ನಿನ್ನ ಗಾಂಡಿ ಒಯ್ತಾನ. ಯಾಕೇನು ಹೇಳೋ ಚಾಟಿ. ಈಶಾ ನೀವು ಹೋಗಪ್ಪ, ಇಲ್ಲೇ ನಾನು ಹಾಕಿನ ಕೇಳ್ಕೊಂಡು ಬರ್ತನ ಕೆಲಸ ಐತಿ. ಆಯ್ತಾಯ್ತು ನೋಡು ವೆಂಕ್ಯ, ನೋಡು
ಇದನ್ನು ಭಾಳ ಭಾಳ ಜಿಗೇಕತ್ತೈತಿ. ಹೆಚ್ಚು ಕಮ್ಮಿ ಮಾಡಿಕೊಂಡ್ರ ಮುಂಜಾನೆ ನಿನ್ನ ಕೆಲಸ ನಡಿಬೇಕಾದ್ರೂ ಡೌಟ್ ಅದೇವ, ಹುಷಾರು. ಏನ ಇಲ್ಲ ಈಶಾ, ಟೆನ್ಷನ್ ತಾಣಕ್ ಹೋಗಬೇಡ. ಬೇಡ ಕರೆದ ಮೇಲೆ ಈಗ ಯಾರ ನಾನು ಯಾರ ಅಲ್ಲ, ಕರೆದ ಮೇಲೆ ಇಟ್ಟಿರ್ಬೇಕು. ಈ ಸತ್ಯ ನೀ ಯಾರು ನಾ ಯಾರು ನನ್ನ ಅದ ಹೊಡಿ ಒಂದು ಅದ ಖುಷಿ ಒಂದ್ ಗೇಟ್ ಆಯ್ತು. ಮತ್ತೆ ಹೊರಟು ಹೊಳೆ ಹಾಕಿರ ಇಟ್ಟ ಇದ್ರು ಹುಡುಕ್ಬಿಟ್ಟೈತಿ ಹುಡುಗ ಮೊದಲು ಇಲ್ಲಿಂದ ಸ್ಟಾರ್ಟ್ ಆಗ್ತಿದ್ದೆ, ಅದು ಬೇರೆ ಐತೆ ನನಗೊಂದ ಸೋನೆ ಅವ ಕೇಳ್ತಾನ, ಸುಮ್ಮ ಕುಂದ್ರಲ್ಲ ತಿಂಡಿ ಮಾಡೋಣ. ತಡ್ರಿ ತಡ್ರಿ ಗಾಬು ಗೋಬು ಗಾಬಕ್ಕ ಗಾಬು ಗೋಬು ಗಾಬಕ್ಕ ಗಾಬು ಗೋಬು ಗಾಬಕ್ಕ ಗಾಬು ಗೋಬು ಗಾಬಕ್ಕ ಒಂದ ಸೋನೆ ಚುಡು 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 ಅನ್ನತೈತಿ. ಎಲ್ಲಿ ಸಂಧ್ಯಾಗ ತೊಡತಲ ಸಂಧ್ಯಾಗ ಮಾವ
ಟೀಕೆಡಕತ್ತಾನ ಇನ್ನೇನು ಹುಡುಗಿ ಹುಡುಗ ಏನು ಹುಡುಗ ಏನೂ ಇಲ್ಲ ಆರ್ ಹೊತ್ತೆಲ್ಲ ಬರ್ಬೂಸ ಏನಾಗತ್ತೈತಿ ಈಗ ನಾನು ಅಲ್ಲಿಗೆ ಹೇಳ್ತಿ ಮಾತಾಡ್ತಾನೆ ಸಂಧ್ಯಾಗ ತೊಡತಲ ಸಂಧ್ಯಾಗ ಟೀಕೆಡಕತ್ತಾನ ಇನ್ನೇನು ಹುಡುಗಿ ಹುಡುಗ ಏನು ಹುಡುಗ ಏನೂ ಇಲ್ಲ ಆರ್ ಹೊತ್ತೆಲ್ಲ ಬರ್ಬೂಸ ಏನಾಗತ್ತೈತಿ ಈಗ ನಾನು ಅಲ್ಲಿಗೆ ಹೇಳ್ತಿ ಮಾತಾಡ್ತಾನೆ ಬರಲ್ಲ ಮುಂದೆ ನಿಂತು ಹೊಡಿ ಅಂದ್ರೆ ಹೊಡೆಯೋದು ಹಿಂದೆ ಪೊಂಗಿ ಓದಾಕೊಂತ ಯಾವ ಬನ್ನಿ ಮೊದಲು ಹಿಂದೆ ಮೊಸರು ಹಚ್ಕೊಂಡು ಆಮೇಲೆ ಮುಂದೆ ಮಾಡ್ತೀನಿ ಮೊದಲ ದಮ್ ಮಾಡ್ಕೋ ಹೊರಕತ್ತೈತೆ ಹೊರಕೋ ಯಾಕೆ ಬಿಡು ಜನಕ್ಕೆ ಹಾ ದಮ್ಮ ಗೊತ್ತೈತಿ ಏನೋ ದಮ್ ಮಾಡ್ಕೋ ಬರ್ತೀನಿ ನನಗೆ ಬರಲ್ಲ ಇನ್ನೊಂದು ಬಂದಾರ ನನಗೆ ಬರ್ತೀನಿ हमारे गले में हम ನಮ್ದು ನಡೆಯಂಗಿಲ್ಲ ನಾವು ಸ್ವಾಮಿಗಳದೀವಿ ವೇಷ ಬದಲಿಸ್ಕೊಂಡು ಹೋಗೋರೆ ಊರು ಗಲ್ಲಿ ಗಲ್ಲಿ ಓಡಿ ಓಡಿ ತಿರುಗಾಡಿದ್ರು ನಮ್ಮ ಲಾಟ್ರಿ ಟಿಕೆಟ್ ಅಂತೂ ನನ್ನ ಮಕ್ಕಳು ತಗೊಳ್ಳೋರಿಲ್ಲ
ಇತ್ತಿತ್ತಲಾಗಿ IPL ಬಂದ್ಬಿಟ್ಟಾವ, ಕಬಡ್ಡಿ ಪ್ರೋ ಬಂದ್ಬಿಟ್ಟಾವ. ನಮ್ಮ ಲಾಟ್ರಿ ತಗೊಂಡು ಮಕ್ಕಳು ಹುಡುಕ್ಯಾಡಿದ್ರು 11 ಗಂಟೆ ಮಟ್ಟ ಸಿಗಂಗಿಲ್ಲ. ರಾತ್ರಿ 11 ಮಟ್ಟ ಮೇಲೆ ಹೋಗ್ಬೇಕಂದ್ರೆ ಹೆಣ್ಣು ಮಕ್ಕಳು ಸಿಗಲ್ಕ ಜಡಿದಿರ್ತಾರೆ. ಏನ್ ಮಾಡ್ಬೇಕಂತೀನಿ, ನಾವು ಲಾಟ್ರಿ ಮಾರ್ಲಿಲ್ಲ ಅಂದ್ರೆ ನಮ್ಮ ಹೆಂಡ್ರು ಹಿಟ್ಟು ಹಾಕಂಗಿಲ್ಲ ವಾಟಿಗೆ. ಶಿವನೇ ಚನ್ನಬಸವ, ಒಳ್ಳೆ ಬಿಸಿಲಾಗ ದೇವ್ರು ಬಂದಂಗ್ ಬಂದ್ರಿ ಸ್ವಾಮಿಗಳ. ಯಾರಪ್ಪ? ನೋಡ್ರಿ, ನಾವು ಲಾಟ್ರಿ ಟಿಕೆಟ್ ಮಾರೋರಿ. ಕರ್ನಾಟಕ ಲಾಟ್ರಿ, ಗೋವಾ ಲಾಟ್ರಿ, ಮಹಾರಾಷ್ಟ್ರ ಲಾಟ್ರಿ, ಎಲ್ಲಾ ಲಾಟ್ರಿಗಳು ಅದಾವ್ರಿ. ಏನು ಕೇಳ್ತೀರಿ? ಮೊನ್ನೆ ಒಂದಿಬ್ಬರಿಗೆ ಕೊಟ್ಟಿಲ್ಲ ಲಾಟ್ರಿ. 10 ವಿಮಾನ, ಒಂದು ಇನ್ನೋವಾ ಕಾರು, ಒಂದು ಬುಲೋರೋ ಗಾಡಿ. ನೋಡ್ರಿ ಎಂತೆಂತ ಲೆಕ್ಕಕ್ಕೆ ಬಂದಾವು. ಮೊನ್ನೆ ಒಬ್ಬನಿಗೆ ಕೊಟ್ಟೇನ್ರಿ, JCB ಹಾಕ್ತೀನಿ ಅಂತ ನಾನು ರಾಮ. ಏನು ಮಾಡೋದು? ಅವ್ನು ಕಿವಿಗೆ ಒಂದು ಲಾಟ್ರಿ ಕೊಟ್ಟಿಲ್ಲ, ಅವ್ನಿಗೆ ಕಿವಿ ಕೇಳಿಲ್ಲ, ಅವ್ನು ರೊಕ್ಕಿಸ್ಕೊಂಡ್ ಬಂದಿಲ್ಲ. ನೋಡಪ್ಪ, ನೀನ್ ಲಾಟ್ರಿ ಮಾರೋದು ಮಾರ್ತೀಯ, ನನಗೆ ತಗೊಳ್ಳೋ ಇಷ್ಟ ಇಲ್ಲ. ಯಾಕಂದ್ರೆ ಎಲ್ಲರಿಗೂ ಹತ್ತಲ್ಲ, ಅದು ಪುಣ್ಯ ಇರ್ಬೇಕು. ಲಾಟ್ರಿ ಹತ್ಬೇಕಂದ್ರೆ ಸುಮ್ಮನೆ ಇದ್ದದ್ದು ಒಂದು 100 ರೂಪಾಯಿ ಕಳ್ಕೊಳ್ಳೋದು ಬೇಡ. ಹಂಗಲ್ಲ ಸಾಬ್, ನಾವು ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟ ಹುಡುಕಾಡಿದ್ರು ಲಾಟ್ರಿ ಮಾರೋ ಜೀವನ ನಮ್ದು. ಹೆಂಗಾರ ಮಾಡಿ 100 ರೂಪಾಯಿ ಸಾಬ್, ನೀವು ಅದೃಷ್ಟ ಕುಲಾಯಿಸಿದ್ರು ಕುಲಾಯಿಸ್ಬೋದು. ನೋಡಪ್ಪ, ನಮ್ಮಂತ ದರಿದ್ರರಿಗೆ ಯಾವತ್ತೂ ಅದೃಷ್ಟ ಕುಲಾಯಿಸಲ್ಲ. ಸುಮ್ಮನೆ ದಾರಿ ಬಿಟ್ಟುಬಿಡು, ನನ್ನ ಪಾಡಿಗೆ ನಾನು ಹೋಗ್ಬಿಡ್ತೇನೆ. ಹಾಗೆ ಅನ್ಬೇಡಿ ಸಾಬ್, ಹೇಗಾದ್ರೂ ಮಾಡಿ ನಮ್ಮ ಮುಖ ನೋಡಾದ್ರೂ ಒಂದು ಲಾಟ್ರಿ ತಗೊಳ್ಳಿ ಸಾಬ್, ತಗೊಳ್ಳಿ ಸಾಬ್, ದಯವಿಟ್ಟು ತಗೊಳ್ಳಿ ಸಾಬ್. ಯಾಕೆ ಇಷ್ಟು ಕಾಡ್ತೀಯೋ? ಆಗ್ಲೇ ನೋಡೋಣ. ನಂದೊಂದು ಇದೊಂದು ಪರೀಕ್ಷೆನೇ ಆಗ್ಬಿಡ್ಲಿ. ಸರಿ, ಕೊಡು ನೋಡೋಣ ಒಂದು. ಶಿವನೇ ಚನ್ನಬಸವ ದೇವಿ ನೀನೇ ಕಾಪಾಡಮ್ಮ. ಅವ್ರಿಗೆ 4 ಮಂದಿ ಬಂದಂಗೆ ಇವ್ರಿಗೂ ಒಂದು ಲಾಟ್ರಿ ಹಾಕಿ. ನಮಸ್ಕಾರ ರೀ. ಶೇಖರ್ ಮಾಮ, ಏಕೆ ಗೌರಿ, ಟಿಫಿನ್ ಬಾಕ್ಸ್ ತೆಗೆದುಕೊಂಡು ಬಂದು ಹೊರಗಡೆ ನಿಂತುಕೊಂಡು ಹೋಗಬೇಕಂದ್ರೆ ಒಂದು ಕಂಡೀಷನ್ ಇರಲ್ಲ. ಏಕೆ ಹೆದರಿಕೆ? ಹಾಗೇನೂ ಇಲ್ಲ ಮಾಮ. ಹೆದರಲು ನೀನೇನು ಹುಲಿ ಏನು? ಅಪ್ಪ ಬೇಗನೆ ಊಟ ಕೊಟ್ಟು ಬಾ ಅಂತ ಹೇಳಿದ್ರು, ಅದಕ್ಕಾಗಿ ಬಂದೆ. ತೆಗೆದುಕೊಳ್ಳಿ. ಹಾಗಾದರೆ ನಿಮ್ಮಪ್ಪನಿಗೆ ನಿನ್ನನ್ನು ಹಗಲಿರಲು ತುಂಬಾ ಕಷ್ಟವಾಗಿರ್ಬೇಕು, ಹೌದಲ್ವೇ? ಹಾಗೇನೂ ಇಲ್ಲ. ಇವತ್ತು ಅವರು ಹುಬ್ಬಳ್ಳಿಗೆ ಹೋಗೋರಿದ್ದಾರೆ, ಅದಕ್ಕಾಗಿ ಬೇಗನೆ ಬಾ ಅಂತ ಹೇಳಿದ್ದಾರೆ. ಅಲ್ಲೇ ನಿಮ್ಮಪ್ಪ ಹುಬ್ಬಳ್ಳಿಗೆ ಹೋದ್ರ ಇಷ್ಟು ದೂರ ನೀನು ಯಾಕೆ ಬರ್ಬೋದೆ? ನಾನೇ ಹೇಳಿ ಕಳಿಸಿದ್ರೆ ನಾನೇ ಅಲ್ಲಿಗೆ ಬಂದುಬಿಡ್ತಿದ್ದೆ. ಮನೆಯಲ್ಲಿ ಕುಂತ್ಕೊಂಡು ಸಂತೋಷದಿಂದ ಇಬ್ಬರು ಊಟ ಮಾಡಬಹುದಾಗಿತ್ತಲ್ಲ. ನೋಡಿ, ಅಪ್ಪ ಮನೆಯಲ್ಲಿ ಇಲ್ಲದಾಗ ನೀವು ನಮ್ಮ ಮನೆಗೆ ಬರಬಾರ್ದು. ಏನಲ್ಲ ಇದು? ಯಾಕೆ? ಯಾಕೆ ಅಂದ್ರೆ ಮನೆಯಲ್ಲಿ ನಾನು ಒಬ್ಬಳೇ ಇರ್ತೀನಿ, ಅದಕ್ಕೆ. ಹಾಗಾದ್ರೆ ನೀನು ಕೂಡ ಈ ಮನೆಗೆ ಬರಬಾರದು. ಯಾಕೆ? ನಾನು ಒಬ್ಬನೇ ಇರುತ್ತೇನೆ. ಹೋಗಿಪ್ಪ, ಯಾವಾಗ್ಲೂ ಇದೆ ಹುಡುಗಾಟಿಕೆ ನಿಮ್ಮದು. ಇಲ್ಲ, ದುಡಿದು ದಣಿದು ಬಂತ ಈ ನನ್ನ ಮನಕ್ಕೆ ಈ ನಿನ್ನ ನೀಲ ಜಡಿಯ ಹಿಡಿದು ಹುಡುಗಾಟಿಕೆ ಆಡಿದ ಕ್ಷಣ ನನ್ನ ಮನದ ಬೇಸರವೆಲ್ಲ ಮಾಯವಾಗಿ ಆನಂದದ ಸಾಗರದಲ್ಲಿ ತೇಲಿ ಬಿಡುತ್ತೇನೆ. ನನ್ನ ನಿನ್ನ ಸುಂದರ ಬಾಳಿನ ಆಶಾ ಗೋಪುರ ಕಟ್ಟುತ್ತಾ ಮೈ ಮರೆತು ಬಿಡುತ್ತೇನೆ ಗೌರಿ, ಮೈ ಮರೆತು ಬಿಡುತ್ತೇನೆ. ಅಂದ್ರೆ ನಿಮ್ಮ ಆಶಾ ಗೋಪುರದ ಅಡಿಗಲ್ಲಿ ಈ ಗೌರಿ ಏನು? ಈ ಮುಗ್ಧ ಮನದ ಗೌರಿಯೇ ನನ್ನ ಬಹಳ ಸಂಗಾತಿ, ಈ ಶೇಖರನ ಸೇವಕಿ. ಹೌದು, ನಾನು ನಿಮ್ಮ ಸೇವಕಿ. ಇದು ನಮ್ಮಿರುವ ನಿರ್ಧಾರವಲ್ಲ, ನಾವು ಚಿಕ್ಕವರಿರುವಾಗಲೇ ಗುರು ಹಿರಿಯರು ಕೂಡಿಕೊಂಡು ಮಾಡಿರುವ ನಿರ್ಧಾರ. ಅಂದರೆ ನಿನ್ನ ಮಾತಿನ ಅರ್ಥ ನನಗೊಂದು ಅರ್ಥ. ಓಹೋ, ಈಗ ಈ ಸೇವಿಕೆಯ ಸ್ಥಾನವನ್ನು ಮತ್ತಾವ ಸೇವಿಕೆಯರು ತುಂಬಿಬಿಟ್ಟರು ಎಂಬ ಅನುಮಾನವೇ? ನೋಡು, ಈ ಶೇಖರನ ಬಾಳಿನಲ್ಲಿ ಮೂಡಿದ ನಿನ್ನ ನಿರ್ಮಲವಾದ ಮೂರ್ತಿಯನ್ನು ಅಳುಕಿಸಿ ಹಾಕಿ ಆ ಸ್ಥಾನವನ್ನು ಆಕ್ರಮಿಸುವ ಶಕ್ತಿ ಬೇರೆ ಯಾವ ಹೆಣ್ಣಿಗೂ ಇಲ್ಲ. ಒಟ್ಟಾರೆ ಒಂದು ಮಾತು ಹೇಳ್ತೇನೆ, ಈ ಭೂಮಿಯ ಮೇಲೆ ಬದುಕಿ ಬಾಳುವುದಾದರೆ ಇಬ್ಬರು ಕೂಡಿಯೇ ಬಾಳೋಣ, ಒಂದು ವೇಳೆ ಮಡಿಯೋದಾದರೆ ಇಬ್ಬರು ಕೂಡಿಯೇ ಮಡಿಯೋಣ. ಈ ಮಾತು ಈ ನಿನ್ನ ಮುಡಿ ಮಲ್ಲಿಗೆ. ನೋಡಿ, ಆದಷ್ಟು ಬೇಗ ನೀವು ನನ್ನ ಕೊರಳಿಗೆ ಕರಿಮಣಿ ಸರ ಕಟ್ಟುವುದು ಅಗತ್ಯ. ಆದ್ರೆ ಹೊತ್ತಾಗಿದೆ, ನಾನಿನ್ನು ಬರ್ಲಿ ಶೇಖರ್. ಗೌರಿ, ಬರೀ ಮಾತಿನಲ್ಲಿ ಮೋಡಿ ಮಾಡಿ ಹೋಗುವೆಯಾ? ಹೇಳಿ,
ನನ್ನ ಆಸರದ ಹರಿಗಿಣಿಯಾದ ನೀನು ನಿನ್ನ ಮಧುರ ಕಂಠದಿಂದ ಹೊರಸೂಸಲಿ ಒಂದು ಸುರುಸಾವ ಸಂಗೀತವ. ನಾನು ಹಾಡಲೇಬೇಕೆ? ಮತ್ತೆ ಹಾಡಲೇಬೇಕು. ಏಕೆ ನಾಚಿಕೆ? ಬೇಡಪ್ಪ ಬೇಡ, ನನಗೆ ಹಾಡುವುದಕ್ಕೆ ಬರುವುದಿಲ್ಲ. ಹಾಡುತ್ತದೆ, ನಿನ್ನ ಜೊತೆಗೆ ನಾನು ಕೂಡ ಹಾಡುತ್ತೇನೆ.
ರಾಜ ಲೇ ಕಾಳ ಯಾವ ಬಂದಿಯ ನೀನು? ಏನೋ ಅದ್ಗೆ ಕೂಡಿ ಕೈ ಕೈ ಹಿಡಿದುಕೊಂಡು ರಾಜಕುಮಾರ ಬಾರಿತಿ ಆಡಿದಂತೆ ಆಡ್ತಿರುವಾಗ ಉದಯ ಕುಮಾರ್ನಂತೆ ಬಂದು ಮರೆಯಾಗಿ ನಿಂತು ಎಲ್ಲ ನೋಡಿರ್ತೀನಿ. ರಾಜು ಎಷ್ಟೇ ಆದ್ರೂ ಬಲು ತುಂಟ ನೀನು. ಹೀಗೆ ನನಗಿಂತ ಹೆಚ್ಚಿನ ತುಂಟಾಡಲು ಬರುತ್ತಿರುವಾಗ ಸದ್ದಿಲ್ಲದ ಒಂದು ಕದ್ದು ಮುಚ್ಚಿ ನಾನೇ ನೋಡಿದೀನಿ. ಎಷ್ಟೇ ಆದ್ರೂ ಮಾತಿನಲ್ಲಿ ಬರೀ ಚೂಟಿ ನೀನು. ನನಗೆ ಎಷ್ಟೇ ಆಗಲಿ ನಿನ್ನ ಗಂಡನ ತಮ್ಮನೇಲೋ ರಾಜ ಸುಮ್ಮನೆ ಯಾಕೆ ಹರಟೆ ಹೊಡ್ತೀಯ? ತಗೋ, ಇಲ್ಲಿ ನಿನ್ನ ಅತ್ತಿಗೆ ಬುತ್ತಿಯನ್ನು ತೆಗೆದುಕೊಂಡು ಬಂದಿದ್ದಾಳೆ, ಹೋಗಿ ಊಟ ಮಾಡು. ವಾವ್, ಹತ್ತಿಗೆ ಏನ್ ತಂದಿರಿ ಇವತ್ತು ಊಟಕ್ಕೆ? ತೆಗೆದುಕೊಂಡು ಒಳಗೆ ಹೋಗಿ ನೋಡು. ಬೇಡ ನಾನು ಊಟ ಮಾಡಿ. ಗೌರಿ, ನನ್ನ ತಮ್ಮ ಏನಾದರೂ ಮಾತನಾಡಿದರೆ ತಪ್ಪು ತಿಳಿದುಕೊಳ್ಳಬೇಡ. ನೋಡಿ, ಎಷ್ಟೇ ಆದ್ರೂ ನನ್ನ ಪ್ರೀತಿಯ ಮೈದನ ಆಡಿದ ಮಾತನ್ನ ನಾನೆಂದಾದ್ರೂ ಬೇಜಾರು ಮಾಡಿಕೊಳ್ಳುತ್ತೇನೆ. ಆದ್ರೆ ಹೊತ್ತಾಯ್ತು, ನಾನಿನ್ನು ಬರ್ಲೆ. ಹಾ, ಮತ್ಯಾವಾಗ ಈ ದೇವಿಯ ದರ್ಶನ? ನಾಳೆ ಇದೇ ಸಮಯಕ್ಕೆ ಎಡೆ ಹಿಡಿದುಕೊಂಡು ಅಡಿ ಇಡುವೆ ಈ ಆರಾಧ್ಯ ಮೂರ್ತಿಯ ದರ್ಶನಕ್ಕೆಂದು. ನೋಡು, ಮತ್ತೆ ತಪ್ಪಿಸಬಾರದು. ಇಲ್ಲ, ಖಂಡಿತ ತಪ್ಪಿಸುವುದಿಲ್ಲ. ನಾನಿನ್ನು ಬರ್ಲೆ. ಟಾಟಾ. ಬಾಯ್ ಬಾಯ್. ಎಷ್ಟು ಜನ್ಮದ ಸುಕೃತ ಪುಣ್ಯದ ಫಲವೋ ಏನು? ಈ ಮುಕ್ತಮನದ ಗೌರಿಯ ಗಂಡ ನಾನಾಗಿರುವುದು. ಸತ್ಯವಾಗಿ ಇವಳು ನನ್ನ ಬಾಳಿನ ದಾರಿ. ಅಂತೆಯೇ ಬಲ್ಲವರು ಹೇಳಿದ್ದಾರೆ, ಒಲಿದರೆ ನಾರಿ ಮುನಿದರೆ ಮಾರಿ ಎಂದು. ಇವಳದು ನನ್ನ ಮೇಲೆ ಅದೆಂಥ ಪ್ರೀತಿ, ನಮ್ಮ ಮನೆತನದ ಮೇಲೆ ಅದೆಂಥ ಮಮಕಾರ. ಶ್ರೀ ಗುರು ಕರಿವೀರೇಶ್ವರ, ಜನ್ಮ ಜನ್ಮದಲ್ಲಿಯೂ ಇವಳೇ ನನ್ನ ಜೊತೆಗಾರ್ತಿಯನ್ನಾಗಿ ಮಾಡು ತಂದೆ, ನನ್ನ ಜೊತೆಗಾರ್ತಿಯನ್ನಾಗಿ ಮಾಡು.